guys, welcome back to the channel. So Brock Lesnar is officially retired from pro wrestling ಅಂತಾನೆ ಹೇಳಬೇಕು. ಇದನ್ನ ಬ್ರಾಕ್ ಲೆಸ್ನರ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಎಸ್ ಗೈಸ್, ರೀಸೆಂಟ್ ಆಗಿ ನಮ್ಮ ಪ್ಯಾಟ್ ಮೆಕಫಿ ಶೋಗೆ ಒಂದು ಇಂಟರ್ವ್ಯೂನ ಕೊಡೋದಕ್ಕೆ ಬಂದು ಬ್ರಾಕ್ ಲೆಸ್ನರ್ ಅವರೇ ತನ್ನ ರಿಟೈರ್ಮೆಂಟ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಎಸ್, ಇನ್ನೂ ಕೂಡ ಕನ್ಫರ್ಮೇಶನ್ ನಮಗೆ ಬ್ರಾಕ್ ಲೆಸ್ನರ್ ಅವರ ಕಡೆಯಿಂದ ಸಿಕ್ಕಿರಲಿಲ್ಲ. ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗಿದ್ದಾರೆ ಅಂತ ತೋರಿಸ್ತಾ ಇದ್ರು. ಬಟ್ ಇನ್ನೂ ಕೂಡ ಫ್ಯಾನ್ಸ್ ಗಳು ಅನ್ಕೊಂಡಿರಲಿಲ್ಲ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗಿದ್ದಾರೆ ಅಂತ. ಬಟ್ ಈಗ ನಮ್ಮ ಬ್ರಾಕ್ ಲೆಸ್ನರ್ ಅವರು ತನ್ನ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡೋದಕ್ಕೆ ಪ್ಯಾಟ್ ಮೆಕಫಿ ಅವರ ಇಂಟರ್ವ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಎಸ್, ಅವರು ನೇರವಾಗಿ ಹೇಳ್ತಾರೆ, ನಾನಿಲ್ಲಿ ಈ ಒಂದು ಇಂಟರ್ವ್ಯೂಗೆ ಬಂದಿರೋದಕ್ಕೆ ಮೈನ್ ರೀಸನ್ ನನ್ನ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡೋದಕ್ಕೆ. ಎಸ್, ನಾನು ಎಲ್ಲರಿಗೂ ಕೂಡ ಧನ್ಯವಾದನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಸಮ್ಮರ್ ಸ್ಲ್ಯಾಮು ನನಗಂತೂ ಸಿಕ್ಕಾಪಟ್ಟೆ ಎಮೋಷನಲ್ ಮೂಮೆಂಟ್ ಆಗಿತ್ತು. ರಸಲ್ ಮೇನಿಯಾದಲ್ಲಿ ಒಬಾಫೆಮಿ ಅವರಿಂದ ನಾನು ಯಾವಾಗ ಸ್ಲ್ಯಾಮ್ ನ ತಗೊಂಡೋ ಆಗ್ಲೇ ನಾನು ಡಿಸೈಡ್ ಮಾಡಿದೆ ನನ್ನ ಕೈಯಲ್ಲಿ ಮುಂದೆ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಬಟ್ ಅದಾದ್ಮೇಲೆ ಬಿಸ್ನೆಸ್ ನನ್ನನ್ನ ಕರೀತು. ನನ್ನ ಹತ್ರನೂ ಕೂಡ ಸ್ವಲ್ಪ ಫ್ಯೂಲ್ ಇತ್ತು, ಶಕ್ತಿ ಇತ್ತು ಮ್ಯಾಚ್ ಆಡೋದಕ್ಕೆ. ಬಟ್ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ಆ ಎಲ್ಲಾ ಫ್ಯೂಲ್ ಗಳು ಕೂಡ ಖಾಲಿ ಆಗಿದೆ. ಅಂಡ್ ಆ 4 ಸೈಡ್ ನ ರಿಂಗ್ ಏನಿದೆ ಅಲ್ಲಿ ನನ್ನ ಕರಿಯರ್ ಈಗ ಎಂಡ್ ಆಗಿದೆ. ಅಂಡ್ ನಿಜವಾಗ್ಲೂ ಯಾರ್ಯಾರು ನನಗೆ ಸಪೋರ್ಟ್ ನ ಮಾಡ್ಕೊಂಡು ಬಂದಿದ್ದಿರೋ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಅವರೆಲ್ಲರಿಗೂ ಕೂಡ ನಾನು ಶೌಟ್ ಔಟ್ ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನಾನು ಚಿಕ್ಕ ಹುಡುಗನಿಂದ ನಾನು ಏನು ಡ್ರೀಮ್ ನ ಚೇಸ್ ಮಾಡಿದ್ನೋ ಅದನ್ನೆಲ್ಲದನ್ನ ಕೂಡ ಅಚೀವ್ ಮಾಡ್ಕೊಂಡು ಬಂದಿದ್ದೀನಿ. ಅಂಡ್ ಅಲ್ಲಿ ನನ್ನ ಬೆನ್ನಿಂದೆ ನಿಂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಅದೆಲ್ಲದಕ್ಕೂ ಕೂಡ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಅಂತ ಹೇಳಿ ಅವರು ತನ್ನ ರಿಟೈರ್ಮೆಂಟ್ ಪ್ಲಾನ್ಸ್ ಗಳ ಬಗ್ಗೆನೂ ಕೂಡ ಹೇಳ್ತಾರೆ. ಅವ್ರು ಹೇಳ್ತಾರೆ, ನನ್ನ 2 ಮಕ್ಕಳು ಈಗ ಹಾಕಿಯಲ್ಲಿ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಆಗಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾನು ಸ್ವಲ್ಪ ನಿಗಾವಹಿಸಿ ಅವರಿಗೆ ಹೆಲ್ಪ್ ಮಾಡ್ತೀನಿ. ನನ್ನ ಮಗಳು 2028ರ ಒಲಿಂಪಿಕ್ಗೆ ರೆಡಿ ಆಗ್ತಾ ಇದ್ದಾಳೆ, ಅವಳ ಬಗ್ಗೆನೂ ಕೂಡ ನಾನು ಸ್ವಲ್ಪ ಗಮನ ಕೊಡ್ತೀನಿ. ನಾನು ಬೇಟೆ ಆಡೋದಕ್ಕೆ ಹೋಗ್ತೀನಿ, ನಾನು ಫಾರ್ಮಿಂಗ್ ಮಾಡ್ತೀನಿ. ಅಂಡ್ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ನಾನು ಸ್ಪೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಸಮ್ಮರ್ ಸ್ಲ್ಯಾಮ್ ಮುಗಿದ್ಮೇಲೆ 2 ದಿನ ನಾನು ಬರೀ ಬೆಡ್ ಅಲ್ಲೇ ಕಳೆದೆ. ಯಾಕಂದ್ರೆ ಒಬಾಫೆಮಿ ಅವರು ನನಗೆ ಆ ರೀತಿ ರೆಸ್ಟ್ಗೆ ಕಳಿಸಿದ್ರು. ಈಗ ತಾನೇ ನಾನು ಎದ್ದಿದ್ದೀನಿ. ಅಂಡ್ ಈ ಒಂದು ಇಂಟರ್ವ್ಯೂನ ಕೊಡ್ತಾ ಇದ್ದೀನಿ ನನ್ನ ಅಫಿಷಿಯಲ್ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡೋದಕ್ಕೆ. ಅಂಡ್ ನಿಜವಾಗ್ಲೂ ನೀವ್ ಯಾರಾದ್ರೂ ಒಂದು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ಈಗ್ಲಿಂದಾನೇ ಒಂದು ಗೋಲ್ ನ ಇಟ್ಕೊಳ್ಳಿ. ಅದ್ರ ಮೇಲ್ಗಡೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನನ ಪಡ್ತಾನೆ ಇರಿ. ಒಂದಲ್ಲ ಒಂದು ದಿನ ಅದನ್ನ ನೀವು ಸಾಧನೆ ಮಾಡೇ ಮಾಡ್ತೀರಾ ಅಂತ ನಮ್ಮ ಬ್ರಾಕ್ ಲೆಸ್ನರ್ ಅವರು ಎಲ್ಲರಿಗೂ ಕೂಡ ಒಂದು ಮೆಸೇಜ್ ನ ಕೊಟ್ಟು ಅಫಿಷಿಯಲ್ ಆಗಿ ತನ್ನ ರಿಟೈರ್ಮೆಂಟ್ ನ ಪ್ರೋ ರೆಸ್ಲಿಂಗ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಿಜವಾಗ್ಲೂ ಇನ್ನೂ ನಂಬೋದಿಕ್ಕೆ ಆಗ್ತಾ ಇಲ್ಲ, ನನ್ನ ಕೈಯಲ್ಲಂತೂ ನಂಬೋದಿಕ್ಕೆ ಆಗ್ತಾ ಇಲ್ಲ. ಒಂದಲ್ಲ ಒಂದು ದಿನ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ ಅಂತ ನನಗೆ ಅನ್ಸುತ್ತೆ ಗುರು. ನನಗೆ ಏನನ್ಸುತ್ತೆ ಗೊತ್ತಾ, ರಸಲ್ ಮೀನಿಯಾದಲ್ಲಿ ಬ್ರಾಕ್ ಲೆಸ್ನರ್ ಅವರು ಆ ಒಂದು ಅನ್ಸ್ಕ್ರಿಪ್ಟೆಡ್ ಮೂಮೆಂಟ್ ನ ಕೊಟ್ರಲ್ಲ, ಅಲ್ಲೇ ಅವರು ರಿಟೈರ್ಡ್ ಆಗಿದ್ರು ಅಂತ ನನಗೆ ಅನ್ಸುತ್ತೆ. ಅದಾದ್ಮೇಲೆ ಡಬ್ಲ್ಯೂ ಅವರು ಹೋಗಿ ಅವರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದ್ರು ಅಂತ ಫೀಲ್ ಆಗುತ್ತೆ. ಅದು ನಿಜ ಫೀಲ್ ಅಲ್ಲ, ಅದೇ ಆಗಿದ್ದು ಸ್ಟೋರಿ ಲೈನು. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ರಸಲ್ ಮೇನಿಯಾ ಆದ್ಮೇಲೆ ಒಮ್ಮೆನೂ ಕೂಡ ಬ್ರಾಕ್ ಲೆಸ್ನರ್ ಅವರ ರಿಟೈರ್ಮೆಂಟ್ ಬಗ್ಗೆ ಅನೌನ್ಸ್ ಮಾಡೇ ಇರಲಿಲ್ಲ. ಬ್ರಾಕ್ ಲೆಸ್ನರ್ ಅವರು ಅನ್ಸ್ಕ್ರಿಪ್ಟೆಡ್ ಮೂಮೆಂಟ್ ನ ಕೊಟ್ಟು ಹೊರಟೋದ್ರು. ಅಂಡ್ ಅದನ್ನೇ ನಮ್ಮ ಬ್ರಾಕ್ ಲೆಸ್ನರ್ ಅವರು ಇಲ್ಲೂ ಕೂಡ ಹೇಳ್ತಾರೆ, ಒಬಾಫೆಮಿ ಅವರು ನನಗೆ ಸ್ಲ್ಯಾಮ್ ನ ಹಾಕ್ದಾಗ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತೇಳಿ ನಾನು ಅಲ್ಲೇ ಹೊರಟೋದೆ, ಅದಾದ್ಮೇಲೆ ಬಿಸ್ನೆಸ್ ನನ್ನ ಕರೀತು ಅಂತ. ಅಂಡ್ ಈಗ ಡಬ್ಲ್ಯೂ ಅವರು ಏನಾದ್ರು ಮತ್ತೊಮ್ಮೆ ಕರೆದ್ರೆ ಬ್ರಾಕ್ ಲೆಸ್ನರ್ ಅವರು, ಯಾಕಂದ್ರೆ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ನೋಡಿ ನಮ್ಗಂತೂ ಅನ್ಸೋದಿಲ್ಲ ಈ ವ್ಯಕ್ತಿ ರಿಟೈರ್ಡ್ ಆಗ್ತಾರ ಅಂತ. ಯಾಕಂದ್ರೆ ಆಗ ಯಾವ ರೀತಿ ಅವರು ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು ಈಗಲೂ ಕೂಡ ಅವರು ಅದೇ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಬಟ್ ಏನೋ ಗೊತ್ತಿಲ್ಲ, ಅವರ ಬಾಡಿ ಒಳಗಡೆಯಿಂದ ಯಾವ ರೀತಿ ಫೀಲ್ ಆಗುತ್ತೋ ಅದು ನಮ್ಮ ಬ್ರಾಕ್ ಲೆಸ್ನರ್ ಅವರಿಗೇನೆ ಗೊತ್ತು. ಒಟ್ನಲ್ಲಿ ಅವರು ಇವತ್ತು ತನ್ನ ರಿಟೈರ್ಮೆಂಟ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ನಮ್ಮ ಬ್ರಾಕ್ ಲೆಸ್ನರ್ ಅವರು 7 ಬಾರಿ ಡಬ್ಲ್ಯೂ ಚಾಂಪಿಯನ್ ಆಗಿದ್ದಾರೆ, 3 ಬಾರಿ ಯೂನಿವರ್ಸಲ್ ಚಾಂಪಿಯನ್ ಆಗಿದ್ದಾರೆ, 2 ಬಾರಿ ರಾಯಲ್ ರಂಬಲ್ ವಿನ್ನರ್ ಆಗಿದ್ದಾರೆ, 1 ಬಾರಿ ಕಿಂಗ್ ಆಫ್ ದ ರಿಂಗ್ ವಿನ್ನರ್ ಆಗಿದ್ದಾರೆ, 1 ಬಾರಿ ಮನಿ ಇನ್ ದ ಬ್ಯಾಂಕ್ ನ ಗೆದ್ದಿದ್ದಾರೆ, 1 ಬಾರಿ UFC ವೈಟ್ ಚಾಂಪಿಯನ್ ಆಗಿದ್ದಾರೆ, 1 ಬಾರಿ NCAA ಚಾಂಪಿಯನ್ ಆಗಿದ್ದಾರೆ, NJCAA ಚಾಂಪಿಯನ್ ಆಗಿದ್ದಾರೆ, NCAA ಆಲ್ ಅಮೆರಿಕನ್ ಚಾಂಪಿಯನ್ ಆಗಿದ್ದಾರೆ, NJCAA ಆಲ್ ಅಮೆರಿಕನ್ ಚಾಂಪಿಯನ್ ಆಗಿದ್ದಾರೆ, ಬಿಗ್ 10 ಚಾಂಪಿಯನ್ ಕೂಡ ಆಗಿದ್ದಾರೆ ನಮ್ಮ ಬ್ರಾಕ್ ಲೆಸ್ನರ್ ಅವರು. ಲಿಟ್ರಲಿ ಇಷ್ಟೆಲ್ಲ ರೆಕಾರ್ಡ್ಸ್ ಗಳನ್ನ ನಮ್ಮ ಲೆಜೆಂಡ್ರಿ ಬ್ರಾಕ್ ಲೆಸ್ನರ್ ಅವರು ಹೊಂದಿದ್ದಾರೆ. ಅಂಡ್ ಫೈನಲಿ ದ ಆಲ್ಫಾ ಮೇಲ್ ಆಫ್ ಅವರ್ ಸ್ಪೀಶೀಸ್ ಎಂಡ್ ಆಗಿದ್ದಾರೆ. ಅಂಡ್ ಅವರ ಕರಿಯರ್ ಎಂಡ್ ಆಗಿದೆ ಪ್ರೋ ರೆಸ್ಲಿಂಗ್ ಅಲ್ಲಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಅಂಡ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆನೆನೂ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಈಗ ನಮ್ಮ ಬ್ರಾಕ್ ಲೆಸ್ನರ್ ಅವರ ಇಂಟರ್ವ್ಯೂ ಅಲ್ಲಿ ಬಂದು ಹೇಳಿದ್ದಾರೆ, ನಾನು ರಿಟೈರ್ಡ್ ಆಗಿದ್ದೀನಿ, ನನ್ನ ಕತೆ ಮುಗ್ದಿದೆ ಅಂತ. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ನನಗಂತೂ.